ಇರುತ್ತೆ. ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋ ಬಂದ್ಬಿಟ್ಟು ದೀಪಾವಳಿ ಸೆಲೆಬ್ರೇಷನ್ ಪಾರ್ಟ್ 2. ನೀವಿನ್ನು ಪಾರ್ಟ್ 1 ವಿಡಿಯೋನ ಚೆಕ್ ಮಾಡಿಲ್ಲ ಅಂದರೆ ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಆ ವಿಡಿಯೋ ಕೂಡ ಚೆಕ್ ಮಾಡಿ. ಸೊ ಇವಾಗ ನಾನು ಹೊರಗಡೆ ಎಲ್ಲ ರಂಗೋಲಿ ಮಾಡಿದ್ದಾಯಿತು. ಇವಾಗ ಹೊರಗಡೆ ಸ್ವಲ್ಪ ರಂಗೋಲಿ ಹಾಕ್ತಾ ಇದ್ದೀನಿ. ಆ್ಯಸ್ ಐ ಆಲ್ರೆಡಿ ಸೆಡ್, ನನಗೆ ಅಷ್ಟೊಂದು ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಕ್ಕೆ ಬರೋದಿಲ್ಲ, ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ದೀಪಾವಳಿಗೆ ಸ್ವೀಟ್ಸ್ ತಗೊಂಡೋಗಕ್ಕೆ ಅಂತ ಬಂದಿದ್ದೀವಿ. ಇವತ್ತು ನಾವು ಬಂದಿರೋದು ರಂಗೋಲಿ ಸ್ವೀಟ್ಸ್ಗೆ. ಇದು ಸ್ಯಾಂಟಾ ಕ್ಲಾರಾದಲ್ಲಿದೆ. ಇಲ್ಲಿ ಬೇ ಏರಿಯಾದಲ್ಲಿ ಇಲ್ಲಿ ಬಿಟ್ರೆ ಮತ್ತೆ ಫ್ರೀ ಮೌಂಟಲ್ಲಿ ಇದೆ, ಮತ್ತೆ ಸ್ಯಾನೋಸಲ್ಲಿ ಇದೆ ಅನ್ಸುತ್ತೆ. ಸೊ ಇಲ್ಲಿ ಹೇಗಿದೆ ಒಳಗಡೆ ಅಂತ ತೋರಿಸ್ತೀನಿ. ಬೇ ಏರಿಯಾದಲ್ಲಿ ಯಾರ್ಯಾರು ಇದ್ರೋ ಇಲ್ಲಿ ಟ್ರೈ ಮಾಡೋದನ್ನ ಮರಿಬೇಡಿ. ಇಲ್ಲಿ ಸಮೋಸ ಅಂತೂ ತುಂಬಾ ವೆರೈಟಿ ಸಮೋಸ ಸಿಗುತ್ತೆ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಸ್ವೀಟ್ಸ್ ಅಷ್ಟೇ ತುಂಬಾ ವೆರೈಟಿ ಸ್ವೀಟ್ಸ್ ಇರುತ್ತೆ. ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಈಗ. ಇಲ್ಲಿ US ನಲ್ಲಿ ಎಲ್ಲ ಸ್ಟೇಟ್ನಲ್ಲೂ ಇದೇ ಥರ ಇಂಡಿಯನ್ ರೆಸ್ಟೋರೆಂಟ್ಸ್ ಆಗಲಿ ಸ್ವೀಟ್ಸ್ ಆಗಲಿ ಆಪ್ಷನ್ಸ್ ಇರೋದಿಲ್ಲ. ಒಂದೊಂದು ಸ್ಟೇಟ್ನಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ನಾವು ಇಂಡಿಯನ್ಸಲ್ಲಿ ಜಾಸ್ತಿ ಇರ್ತೀವೋ ಆ ಸ್ಟೇಟ್ಸ್ನಲ್ಲಿ ಈ ಥರ ಇಂಡಿಯನ್ ಸ್ವೀಟ್ಸ್ ಆಗಲಿ ರೆಸ್ಟೋರೆಂಟ್ಸ್ ಆಗಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಒಂದೊಂದು ಸ್ಟೇಟ್ಸಲ್ಲಿ ಆಪ್ಷನ್ಸೇ ಇರೋದಿಲ್ಲ. ನಾವಿರೋದು ಕ್ಯಾಲಿಫೋರ್ನಿಯಾದಲ್ಲಿ, ಅದರಲ್ಲೂ ಬೇ ಏರಿಯಾದಲ್ಲಂತೂ ಈ ಥರ ಇಂಡಿಯನ್ ರೆಸ್ಟೋರೆಂಟ್ಸು ಸ್ವೀಟ್ಸ್ ಆಪ್ಷನ್ಸ್ ತುಂಬಾ ಜಾಸ್ತಿ ಇದೆ. ನಾವು ನಮ್ಮ ಇಂಡಿಯಾದಿಂದ ದೂರ ಇದ್ರೂ ಈ ಥರ ಅಟ್ಲೀಸ್ಟ್ ಈ ಥರ ನಮ್ಮದು ಇಂಡಿಯನ್ ಸ್ಟೈಲ್ ರೆಸ್ಟೋರೆಂಟ್ಸು ಮತ್ತು ಸ್ವೀಟ್ಸ್ ಎಲ್ಲ ನೋಡಿದಾಗ ಒಂಥರ ತುಂಬ ಖುಷಿಯಾಗತ್ತೆ. ಮತ್ತು ನೀವು ನೋಡಬಹುದು ಎಲ್ಲ ಥರ ಸ್ವೀಟ್ಸ್ಗಳು ಕಾಣಿಸ್ತಾ ಇದೆ. ಮತ್ತು ದೀಪಾವಳಿಗೆ ಅಂತಲೇ ಸ್ಪೆಷಲಾಗಿ ನಮ್ಮಲ್ಲಿ ಎಲ್ಲ ಬಾಕ್ಸ್ ಮಾಡಿಟ್ಟಿರ್ತಾರಲ್ಲ, ಅದೇ ಥರ ಇಲ್ಲೂ ಕೂಡ ನೋಡಿ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ಎಸ್ಪೆಷಲಿ ಈ ಅಂಗಡಿಲಿ ನನಗೆ ಸಮೋಸ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿ ಸಮೋಸ ಸಿಗುತ್ತೆ, ಅದು ವೆರೈಟಿ ಸಮೋಸ ಎಲ್ಲ ಮಾಡಿರ್ತಾರೆ, ಅದೆಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಬೇ ಏರಿಯಾದಲ್ಲಿ ಇರೋರು ನಮ್ಮ ಇಂಡಿಯನ್ ಸ್ವೀಟ್ಸ್ನ ಮಿಸ್ ಮಾಡ್ಕೊತಾ ಇದ್ದರೆ ಖಂಡಿತ ಹೋಗಿ ಇಲ್ಲಿ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ಇದನ್ನು ಇಷ್ಟಪಡ್ತೀರಾ. This is my favorite. The brown one, the white one. Okay. And this one, the orange one. ಈ ಸ್ಟೋರ್ನಲ್ಲೂ ಕೂಡ ಸ್ವಲ್ಪ ದೀಪಾವಳಿಗೆ ಪಟಾಕಿ ಮತ್ತೆ ದೀಪಗಳನ್ನೆಲ್ಲ ಇಟ್ಟಿದ್ದಾರೆ ನೋಡಿ. Cheers! 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 Is it yummy? ಯಮ್ಮಿ ಯಮ್ಮಿ ನಮ್ಮ ಏನ್ ಗೊತ್ತಾ ನೀನ್ ತಿಂತ ಇರೋದು? ಇದದು ಸಮೋಸ. ಇವಂದು ಪನ್ನೀರ್ ಸಮೋಸ, ನಮ್ದು ಆಲೂ ಸಮೋಸ. ಸ್ಪ್ರಿಂಗ್ ರೋಲ್ ಅಲ್ವಾ? ಸ್ಪ್ರಿಂಗ್ ರೋಲ್ ಅದು? ಓಕೆ, ಪನ್ನೀರ್ ಸ್ಪ್ರಿಂಗ್ ರೋಲ್ ಆಕ್ಚುಲಿ. ಎಸ್. ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಚಳಿ ಚಳಿ ಬಿಸಿ ಬಿಸಿ. ತುಂಬಾ ಚಳಿ ಇದೆ.
ದೀಪಾವಳಿ. ಯಾವ ಡ್ರೆಸ್ ಹಾಕೊಂಡಿದ್ಯಾ ನೀನು? ದೀಪಾವಳಿ ಡ್ರೆಸ್. ಓಕೆ, ಯಾವ ಕಲರ್ ಇದು? ಆರೆಂಜ್. ಅಮ್ಮ ಮತ್ತೆ ಇವನ್ ಟ್ವಿನ್ನಿಂಗ್ ಅಲ್ವಾ? ಆರೆಂಜ್. ಈ ಒಂದು ಡ್ರೆಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಇಟ್ಕೋಬೇಕು. ಈ ಸ್ಯಾರಿನ ನಾನು ಐ ಥಿಂಕ್ ಮದುವೆ ಟೈಮ್ನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಬಂದ್ಬಿಟ್ಟು ಆರೆಂಜ್ ಅಂಡ್ ರೆಡ್ ಬಾರ್ಡರ್ ಇದೆ ವಿತ್ ಬೇಜ್ ಕಾಂಬಿನೇಷನ್. ಮತ್ತು ಇಯರಿಂಗ್ಸ್ ನೋಡಬಹುದು, ನಾನು ಲಾಸ್ಟ್ ವ್ಲಾಗ್ನಲ್ಲಿ ತೋರಿಸಿದ್ನಲ್ಲ ಅದು. ಇದೊಂದು ಸ್ವಲ್ಪ ಭಾರ ಅನಿಸುತ್ತೆ, ಬಟ್ ಡಿಸೈನ್ ನನಗೆ ಇಷ್ಟ ಆಯಿತು. ಸೊ ನಾನು ದೀಪಾವಳಿಗೆ ಈ ಥರ ರೆಡಿಯಾಗಿದ್ದೀನಿ. ಮತ್ತು ನನ್ನ ಹಸ್ಬೆಂಡ್ ನೋಡ್ಬೋದು, ಅವರು ಕೂಡ ಎತ್ನಿಕ್ ವೇರ್ ಹಾಕೊಂಡು ರೆಡಿಯಾಗಿದ್ದಾರೆ. ಫಸ್ಟಿಗೆ ಯಾವ ಸ್ವೀಟ್ ಟ್ರೈ ಮಾಡೋಣ? ನನಗೆ ಮೋತಿಚೂರ್ ಲಡ್ಡು ಅಂದರೆ ನಂದು ಫೇವ್ರೆಟ್. ಬೆಂಗಾಲಿ ಸ್ವೀಟ್ಸ್ ಕೂಡ ಇದೆ. ಫಸ್ಟ್ ನಾನು ನಿಮಗೆ ಸ್ವೀಟ್ನ ಕೊಡ್ತಾ ಇದ್ದೀನಿ. ಹ್ಯಾಪಿ ದೀಪಾವಳಿ ಮತ್ತೆ ಹ್ಯಾಪಿ 1 year ಸೆಲೆಬ್ರೇಷನ್. ತಗೊಳ್ಳಿ, ಈ ಸ್ವೀಟ್ ತಗೊಳ್ಳಿ. ಹಿಂಗೆ ಕೊಡಂಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಎಸ್. ನಿಂಗೆ ಯಾವ ಸ್ವೀಟ್ ಬೇಕು ಚಿನ್ನಮ್ಮ? ಬ್ಲೂ ಇಲ್ಲ ಅಲ್ಲಿ. ಯಾವ್ದು ಬೇಕು ನಿಂಗೆ? ಯಾವ ಟ್ರೈ ಮಾಡ್ತೀಯಾ? ವೈಟ್ ಟ್ರೈ ಮಾಡ್ತೀಯಾ? ಓಕೆ, ಶೂಟ್ ಟ್ರೈ ಮಾಡು. ಗ್ರೀನ್ ಇದೆ. ಎಸ್. ಓಕೆ, ಬ್ಲೂ ಇದೆಲ್ಲ ತಿನ್ಕೋ. ಚೆನ್ನಾಗಿದ್ಯಾ? ಅವನಿಗೆ ಸ್ವೀಟ್ ಅಂದ್ರೆ ಇಷ್ಟ ಆಗೋದಿಲ್ಲ. ನಾನು ಮೋತಿಚೂರ್ ಲಡ್ಡು ಟ್ರೈ ಮಾಡ್ತೀನಿ ಫಸ್ಟ್. ನೀವು ದೀಪಾವಳಿಗೆ ಏನೆಲ್ಲ ಸ್ವೀಟ್ಸ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ, ಆಯ್ತಾ? ಇವಾಗ ಸಂಜೆ ಆಗಿದೆ. ನಮ್ಮ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದೀವಿ, ಅಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡೋದಕ್ಕೆ. ನನ್ನ ಫ್ರೆಂಡ್ ಕೂಡ ಅಷ್ಟೇ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ. ಕೈಗೆ ಹಾಕೋಣದು. ಇಲ್ಲಿ ನೋಡು, ಏನಿದು? ಅದೀಗ ಪೂಜೆ ಮಾಡೋದಕ್ಕೆ. ನೀನ್ ಮಾಡ್ತೀಯಾ? ಇಟ್ಕೋ. ಅಮ್ಮ ನಡಿ. ಇವರು ನನ್ನ ಫ್ರೆಂಡ್ಸ್ ನಾಗರತ್ನ ಮತ್ತು ಪವನ್ ಅಂತ. ಇವರನ್ನು ನೀವು ನಮ್ಮದು ಹಳೆ ವ್ಲಾಗ್ಸ್ನಲ್ಲಿ ನೋಡಿರ್ತೀರಾ. ಇವಾಗ ಪೂಜೆ ಎಲ್ಲ ಮುಗಿದು ಒಂದು ರೌಂಡ್ ಫೋಟೋ ಸೆಷನ್ನು ಎಲ್ಲ ಆಯಿತು. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಇವ್ರು ನನ್ನ ಫ್ರೆಂಡ್ಸ್ ಅನ್ನೋದಕ್ಕಿಂತ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಾವು ಎಲ್ಲ ವೀಕೆಂಡ್ಸ್ ಮೀಟ್ ಮಾಡ್ತೀವಿ. ಅಟ್ಲೀಸ್ಟ್ ಎಲ್ಲ ವೀಕೆಂಡ್ಸ್ ಆಗಲಿಲ್ಲ ಅಂದರೂ ಆಲ್ಟರ್ನೇಟಿವ್ ವೀಕೆಂಡ್ಸ್ ಅಂತೂ ನಾವು ಮೀಟ್ ಮಾಡ್ತಾ ಇದ್ವಿ. ಆದರೆ ಈ ಲಾಕ್ಡೌನ್ ಎಲ್ಲ ಸ್ಟಾರ್ಟ್ ಆದಮೇಲಿಂದ ನಾವು ನಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿನಾಗಲಿ ನಾವು ಯಾರನ್ನೂ ಮೀಟ್ ಮಾಡಿರಲಿಲ್ಲ. ಆದರೆ ಇವಾಗ ವಿ ಹ್ಯಾವ್ ಟು ಮೂವ್ ಆನ್ ಅಲ್ವಾ. ಸೊ ಎಷ್ಟೊಂದು ದಿನ ಆದಮೇಲೆ ಇವಾಗ ಮೀಟ್ ಮಾಡಿದ್ದೀವಿ. ಎಷ್ಟೊಂದಿತ್ತು ಮಾತಾಡೋದು. ಐನೋ ಫೋನಲ್ಲಿ ಮಾತಾಡ್ತಿದ್ವಿ, ಬಟ್ ಸ್ಟಿಲ್ ಅದು ಮೀಟ್ ಆದಾಗ ಮಾತಾಡೋದು ಇನ್ನೂ ಜಾಸ್ತಿನೇ ಇರುತ್ತೆ. ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಟೇಸ್ಟಿ ಫುಡ್ಸ್ನ ರೆಡಿ ಮಾಡಿದ್ಲು. ನಾನು ಒಂದೆರಡು ಒಡೆನ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲರೂ ಊಟ ಮಾಡಬೇಕು. ಮತ್ತು ಇವರು ನಮಗೆ ಹೇಗೆ ಫ್ರೆಂಡ್ಸ್ ಅಂದರೆ, ನಾಗರತ್ನ ಬಂದುಬಿಟ್ಟು ನಂದು ಕಾಲೇಜ್ ಮೇಟ್, ಹಾಸ್ಟೆಲ್ ಮೇಟ್, ರೂಮ್ ಮೇಟ್. ಹೌದು, ನಾವೆಲ್ಲ ಒಟ್ಟಿಗೆ ಇಂಜಿನಿಯರಿಂಗ್ ಮಾಡಿದ್ದು. ನಾವು ಒಂದೇ ಬ್ರಾಂಚ್ನಲ್ಲಿ ಓದಿದ್ದು. ಮತ್ತು ಅವಳು ನಂದು ರೂಮ್ಮೇಟ್ ಕೂಡ ಆಗಿದ್ಲು. ಮದುವೆ ಆದಮೇಲೂ ಕೂಡ ನಾವು ಒಂದೇ ಊರಿನಲ್ಲಿದ್ದೀವಿ ಅಂದರೆ ಅದೇನೋ ಒಂಥರ ಅದೃಷ್ಟ ಅಂತಲೇ ಹೇಳ್ಬೋದು. ನಾವು ಫ್ಯಾಮಿಲಿಯಿಂದ ಎಲ್ಲ ದೂರ ಇರ್ತೀವಿ. ಸೊ ಇಲ್ಲಿ ನಮಗೆ ಫ್ರೆಂಡ್ಸೇ ಫ್ಯಾಮಿಲಿ ಥರ ಇರ್ತಾರೆ. ಸೊ ಎಲ್ಲ ಹಬ್ಬ ಏನೇ ಇರಲಿ ಎಲ್ಲ ಒಟ್ಟಿಗೆ ಸೇರಿಬಿಟ್ಟು ಸೆಲೆಬ್ರೇಟ್ ಮಾಡ್ತೀವಿ. ಇನ್ನು ಮುಂದೇನೂ ಅಷ್ಟೇ ನೀವು ಇವ್ರನ್ನ ನಮ್ಮ ಬ್ಲಾಗ್ಸಲ್ಲಿ ನೋಡ್ತಾ ಇರ್ತೀರಾ.
ಮತ್ತೆ ಇನ್ನೊಂದು ಹೇಳಬೇಕಿತ್ತು, ನೀವೊಬ್ರು ಕಮೆಂಟ್ ಮಾಡಿ ಕೇಳಿದ್ರಿ ಇಲ್ಲಿ ಪಟಾಕಿನ ಹೊಡಿಬಹುದಾ ಅಂತ. ಅದು ಡಿಪೆಂಡ್ಸ್, ನಾವು US ನಲ್ಲಿ ಎಲ್ಲಿದ್ದೀವಿ ಅಂತ. ಒಂದೊಂದು ಸಿಟಿಯಲ್ಲಿ ಪರ್ಮಿಷನ್ ಇರುತ್ತೆ, ಒಂದೊಂದು ಸಿಟಿಯಲ್ಲಿ ಪರ್ಮಿಷನ್ ಇರೋದಿಲ್ಲ. ಪರ್ಮಿಷನ್ ಇದ್ರೂ ಹೇಗಿರುತ್ತೆ ಅಂದರೆ, ಈ ಥರ ಚಿಕ್ಕ ಪುಟ್ಟ ಲೈಕ್ ಸುಸ್ರುಬತ್ತಿ, ಫ್ಲವರ್ ಪಾಟ್ ಆ ಥರದಕ್ಕೆ ಮಾತ್ರ ಪರ್ಮಿಷನ್ ಇರುತ್ತೆ. ತುಂಬ ದೊಡ್ಡ ದೊಡ್ಡ ಪಟಾಕಿ ತುಂಬ ಸೌಂಡ್ ಬರುತ್ತಲ್ಲ, ಆ ಥರದಕ್ಕೆಲ್ಲ ಪರ್ಮಿಷನ್ ಇರೋದಿಲ್ಲ. ನಾವು ಈ ವರ್ಷ ಪಟಾಕಿನ ಹೊಡಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಏನಕ್ಕೆ ಅಂದರೆ ಈ ವರ್ಷ ಇಲ್ಲಿ ವೈಲ್ಡ್ ಫೈರ್ ಬಂದ್ಬಿಟ್ಟು ತುಂಬಾ ಪೊಲ್ಯೂಷನ್ ಆಗಿದೆ, ಆದ್ದರಿಂದ ನಾವು ಪಟಾಕಿ ಹೊಡಿತಾ ಇಲ್ಲ. ಓಕೆ, ನಾವು ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ನಾವು ಬಾಳೆದೆಲೆ ಊಟ ಮಾಡ್ತಾ ಇದ್ದೀವಿ. ಬಾಳೆದೆಲೆದಲ್ಲಿ ಊಟ ಮಾಡ್ದಲೆ ಎಷ್ಟೊಂದು ದಿನ ಆಗಿತ್ತು, ಆದರೆ ಈ ಸತಿ ಸ್ವಲ್ಪ ತೆಳ್ಳಗಿತ್ತು ಬಾಳೆದೆಲೆ, ಆದ್ದರಿಂದ ಅದನ್ನು ನಾವು ತಟ್ಟೆಲಿ ಜೋಡಿಸ್ಕೊಂಡಿದ್ದೀವಿ. ಮತ್ತು ಫುಡ್ ಕೂಡ ಅಷ್ಟೇ ತುಂಬ ಡಿಲಿಷಿಯಸ್ ಆಗಿತ್ತು. ಇವಾಗಿನ್ನು ಮನೆಗೆ ಬಂದ್ವಿ. ವಿ ಆಲ್ ಹ್ಯಾಡ್ ಎ ನೈಸ್ ಟೈಮ್. ಸೆಲೆಬ್ರೇಷನ್ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಇಲ್ಲಿಗೆ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಪ್ರಾಪರ್ ಆಗಿ ಒಂದ್ಸತಿ ಬಾಯ್ ಹೇಳ್ಬಿಡೋಣ ಅಂತ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೀನಿ. ನನ್ ಬರ್ತಾನೆ ಆಕ್ಚುಲಿ ನಂದು ಇಯರಿಂಗ್ಸ್ ನ ಬಿಟ್ಬಿಟ್ಟೆ, ಸ್ವಲ್ಪ ಭಾರ ಅನ್ನಿಸ್ತಾ ಇತ್ತು ಅದಕ್ಕೆ. ಸೊ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ಮಲ್ಕೊಳೋದಷ್ಟೇ. ನಮ್ದು ದೀಪಾವಳಿ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್.